ವಿದ್ಯಾರ್ಥಿಗಳೇ ನಮಸ್ಕಾರ. ಬಿಸ್ನೆಸ್ ಎಥಿಕ್ಸ್ ಸಬ್ಜೆಕ್ಟ್ನ ಇನ್ನೊಂದು ವಿಚಾರ ಚರ್ಚೆಗೆ ಇವತ್ತು ನಾವು ಅವಕಾಶ ಮಾಡಿಕೊಳ್ಳೋಣ. ಯಾವುದಪ್ಪ ವಿಚಾರ ಅಂದಾಗ ಆರ್ಗ್ಯುಮೆಂಟ್ಸ್ ಇನ್ ಫೇವರ್ ಆಫ್ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಆಫ್ ಬಿಸ್ನೆಸ್ ಅಂತ. ಅಂದರೆ ವ್ಯವಹಾರ ಸಂಸ್ಥೆಗಳು ಸಾಮಾಜಿಕ ಜವಾಬ್ದಾರಿಯನ್ನು ಯಾಕೆ ಸ್ವೀಕರಿಸೋದ್ರಿಂದ ಅವರಿಗೆ ಆಗುವಂತಹ ಪ್ರಯೋಜನಗಳಾದರೂ ಏನು ಅನ್ನುವಂಥದ್ದನ್ನ ಈ ದಿನ ನಾವು ಚರ್ಚೆ ಮಾಡೋಣ. ಅಂದರೆ ಅದರ ಪರವಾದವನ್ನ ಮಾಡಿದ್ದಾರೆ. ಅಂದರೆ ವ್ಯವಹಾರ ಸಂಸ್ಥೆಗಳು ಯಾಕೆ ಸಾಮಾಜಿಕ ಜವಾಬ್ದಾರಿಯನ್ನು ಸ್ವೀಕರಿಸಬೇಕು ಅನ್ನುವಂತಹ ಪರವಾದವನ್ನ ನಾವು ಇವತ್ತು ಚರ್ಚೆಗೆ ತೆಗೆದುಕೊಳ್ಳೋಣ. ಮೊದಲನೇದಾಗಿ ಬಿಸ್ನೆಸ್ ಇಸ್ ಕ್ರಿಯೇಷನ್ ಆಫ್ ಸೊಸೈಟಿ ಅನ್ನುವಂಥ ಮಾತನ್ನ ಹೇಳ್ತಾರೆ. ಅಂದರೆ ಬಿಸ್ನೆಸ್ ಆರ್ಗನೈಸೇಷನ್, ವ್ಯವಹಾರ ಸಂಸ್ಥೆ ಅಂತ ಏನಿದೆ ಅದು ಸಮಾಜದ ಒಂದು ಭಾಗ. ಅದು ಸಮಾಜದಿಂದನೇ ಹುಟ್ಟಿರುವಂತಹ ಒಂದು ಸಂಸ್ಥೆ. ಹಾಗಾಗಿ ಅದು ಬೇರೆ ಇನ್ನೆಲ್ಲೋ ಹುಟ್ಟಿರುವಂಥದ್ದಲ್ಲ, ಬೇರೆ ಇನ್ಯಾವುದಕ್ಕೋ ಒಂದು ಸೇರಿರುವಂಥದ್ದಲ್ಲ. ಸೊ ಇಟ್ ಇಸ್ ರಿಲೇಟೆಡ್ ಟು ಸೊಸೈಟಿ, ಇಟ್ ಇಸ್ ಫಾರ್ಮ್ಡ್ ಔಟ್ ಆಫ್ ಸೊಸೈಟಿ, ಇಟ್ ಇಸ್ ಅ ಕ್ರಿಯೇಷನ್ ಆಫ್ ಸೊಸೈಟಿ, ಇಟ್ ಬಿಲಾಂಗ್ಸ್ ಟು ಸೊಸೈಟಿ. ಹಾಗಾಗಿರೋದ್ರಿಂದ ಇಟ್ ಹ್ಯಾಸ್ ಟು ಟೇಕ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಸೊಸೈಟಿ. ಅದು ಸಮಾಜದ ಜವಾಬ್ದಾರಿಯನ್ನು ಸ್ವೀಕರಿಸಬೇಕು. ಯಾಕೆಂದ್ರೆ ಸಮಾಜದ ಪ್ರಯೋಜನಗಳನ್ನ ಅದು ಪಡೆಯುತ್ತೆ. ಇಟ್ ಟೇಕ್ಸ್ various facilities from society, hence it has to also take the responsibilities of society ಅನ್ನುವಂತಹ ಮೊದಲನೇ ಮಾತನ್ನ ಅಥವಾ ವಾದವನ್ನ ಹೇಳ್ತಾರೆ. ಇನ್ನು ಎರಡನೇದಾಗಿ ದ ಸೆಲ್ಫ್ ಇಂಟ್ರೆಸ್ಟ್ ಆಫ್ ಬಿಸ್ನೆಸ್, ಅಂದ್ರೆ ವ್ಯವಹಾರ ಸಂಸ್ಥೆಗಳ ಸ್ವಂತ ಹಿತಾಸಕ್ತಿಯಿಂದ ಅವರ ಒಳಿತಿಗಾಗಿನೇ ಅವರು ಸಾಮಾಜಿಕ ಜವಾಬ್ದಾರಿಯನ್ನ ತೆಗೆದುಕೊಳ್ಳೋದು ಒಳ್ಳೆಯದು ಅಂತ. ಯಾಕೆ ಅಂದಾಗ ಸಮಾಜದ ಎಲ್ಲ ವರ್ಗಗಳ ಹಿತವನ್ನು ಕಾಪಾಡಿಕೊಳ್ಳುವಂತಹ ಸಾಮಾಜಿಕ ಜವಾಬ್ದಾರಿಯನ್ನ, ಕಳಕಳಿಯನ್ನ ವ್ಯವಹಾರ ಸಂಸ್ಥೆಗಳು ಮೆರೆದಾಗ ಅದರ ಫಲವಾಗಿ ಅವರಿಗೆ ದೀರ್ಘ ಅವಧಿಯಲ್ಲಿ ಲಾಭಗಳು ವಾಪಸ್ ಬರ್ತವೆ. ದೇ ಗೆಟ್ ರಿಟರ್ನ್ಸ್ ಇನ್ ದ ಲಾಂಗ್ ರನ್ ಬೈ ಮೇಂಟೈನಿಂಗ್ ಗುಡ್ ಕಾರ್ಡಿಯಲ್ ರಿಲೇಶನ್ಶಿಪ್ ವಿತ್ ವೇರಿಯಸ್ ಸ್ಟೇಕ್ ಹೋಲ್ಡರ್ಸ್ ಆಫ್ ಬಿಸ್ನೆಸ್. ಹಾಗಾಗಿ ಅವರ ಅಭಿವೃದ್ಧಿ, ಅವರ ಬೆಳವಣಿಗೆ ದೃಷ್ಟಿಕೋನದಲ್ಲಿ ವ್ಯವಹಾರ ಸಂಸ್ಥೆಗಳು ಸಾಮಾಜಿಕ ಜವಾಬ್ದಾರಿಯನ್ನ ಸ್ವೀಕರಿಸಬೇಕು ಅನ್ನುವಂಥದ್ದು ಎರಡನೇ ಮಾತಾಗಿದೆ. ಇನ್ನು ಮುಂದುವರಿತಾ ನೆಕ್ಸ್ಟ್ ಪಾಯಿಂಟ್ ಏನಪ್ಪಾ ಅಂದ್ರೆ ಇಟ್ ಇಂಪ್ರೂವ್ಸ್ ದ ಪಬ್ಲಿಕ್ ಇಮೇಜ್ ಆಫ್ ಬಿಸ್ನೆಸ್. ಅಂದ್ರೆ ಸಾರ್ವಜನಿಕರ ಮಧ್ಯೆ ಒಳ್ಳೆ ಹೆಸರನ್ನ, ಪ್ರತಿಷ್ಠೆಯನ್ನ ಸಂಪಾದನೆ ಮಾಡೋದಕ್ಕೆ ವ್ಯವಹಾರ ಸಂಸ್ಥೆಗಳಿಗೆ ಇದೊಂದು ಸದಾವಕಾಶವಾಗಿದೆ. ಹಾಗಾಗಿನೇ ಅವರು ಸಾಮಾಜಿಕ ಜವಾಬ್ದಾರಿಯನ್ನ ಸ್ವೀಕರಿಸಿಕೊಂಡು ಎಲ್ಲ ವರ್ಗಗಳ ಹಿತವನ್ನ ಕಾಪಾಡಿಕೊಂಡು ಸಮಾಜಕ್ಕೆ ಬೇಕಾದಂತಹ ಅನುಕೂಲಗಳನ್ನ ಮಾಡಿಕೊಡ್ತಾ, ಸರ್ಕಾರದ ಜೊತೆ ಒಳ್ಳೆ ಸಂಬಂಧವನ್ನ ಉಳಿಸ್ಕೊಳ್ತಾ, ತಾವು ಕೂಡ ಸಮಾಜದ ಅಭಿವೃದ್ಧಿಯಲ್ಲಿ ಪಾಲುದಾರರು ಅಂತ ವ್ಯಕ್ತಪಡಿಸ್ತಾ ಅವರು ಸಾರ್ವಜನಿಕವಾಗಿ ಒಂದು ಒಳ್ಳೆ ಹೆಸರನ್ನ ಸಂಪಾದನೆ ಮಾಡ್ಕೊಳ್ಳೋದಕ್ಕೆ ಇದು ಅವಕಾಶ. ಈ ಅವಕಾಶವನ್ನ ಅವರು ಉಪಯೋಗಿಸ್ಕೊಂಡು ಅವರು ಒಳ್ಳೆ ಹೆಸರನ್ನು ಸಂಪಾದನೆ ಮಾಡ್ಕೋಬಹುದು ಅನ್ನುವಂಥದ್ದು ಮತ್ತೊಮ್ಮೆ ನಾವು ಇಲ್ಲಿ ತಿಳ್ಕೊಳ್ಬಹುದು. ಇದಲ್ಲದೇನೆ ಇಟ್ ಇಸ್ ಅ ಮಾರಲ್ ಥಿಂಗ್ ಟು ಡು. ಇನ್ನೊಂದು ವಾದ ಏನಪ್ಪಾ ಅಂದ್ರೆ ಹೌದು, ಇದು ನೈತಿಕವಾಗಿ ಸರಿಯಾದಂತಹದ್ದೇ. ಯಾವುದು? ಸಾಮಾಜಿಕ ಜವಾಬ್ದಾರಿಯನ್ನ ಸ್ವೀಕರಿಸೋದು ಅಂತ ಒಂದು ವಾದ ಇದೆ. ಯಾಕೆ ಅಂತ ಅಂದಾಗ ನೋಡಿ, ಸರ್ಕಾರ ಸಾರ್ವಜನಿಕವಾಗಿ ಹಲವಾರು ಪ್ರಯತ್ನಗಳನ್ನ ಮಾಡ್ತವೆ ಸಮಾಜದಲ್ಲಿರುವಂತಹ ಸಮಸ್ಯೆಗಳನ್ನ ಬಗೆಹರಿಸುವಂತಹ ದೃಷ್ಟಿನಲ್ಲಿ. ಬಟ್ ಆದ್ರೆ ಸರ್ಕಾರದ ಎಲ್ಲ ಪ್ರಯತ್ನಗಳು ಯಶಸ್ವಿ ಆಗೋದು ಯಾವಾಗಪ್ಪ ಅಂದ್ರೆ ಅವರಿಗೆ ಸಂಪೂರ್ಣವಾದಂತಹ ಸಹಕಾರ ಅವರಿಗೆ ಸಿಕ್ಕಾಗ ಮಾತ್ರ. ಸೊ ಸಮಾಜದಲ್ಲಿರುವಂತಹ ಇಂಡಿವಿಜುವಲ್ಸ್, ವೈಯಕ್ತಿಕವಾಗಿ ವ್ಯಕ್ತಿಗಳೇನಿದ್ದಾರೆ ಅವರು ಕೂಡ ಸಹಕಾರವನ್ನು ಕೊಡಬೇಕು. ಹಾಗೇನೆ ಸಂಸ್ಥೆಗಳು ಯಾರಿದ್ದಾವೆ, ಅದು ವ್ಯವಹಾರ ಸಂಸ್ಥೆಗಳಾಗಿರ್ಬೋದು, ವ್ಯವಹಾರೇತರ ಸಂಸ್ಥೆಗಳಾಗಿರ್ಬೋದು, ಅವರು ಕೂಡ ಸರ್ಕಾರದ ಯೋಜನೆಗಳ ಜೊತೆಯಲ್ಲಿ, ಕಾರ್ಯಕ್ರಮದ ಜೊತೆಯಲ್ಲಿ ಅವರು ಕೂಡ ಭಾಗವಹಿಸಬೇಕು, ಅವರ ಸಹಕಾರವನ್ನ ನೀಡಬೇಕು. ಇಲ್ಲದೆ ಹೋದ್ರೆ ನಾವು ಸಮಾಜದ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳೋದು ಕಷ್ಟವಾಗುತ್ತೆ. ಹಾಗಾಗಿ ಸಮಾಜದ ಒಂದು ಭಾಗವಾಗಿರುವಂತಹ ಈ ವ್ಯವಹಾರ ಸಂಸ್ಥೆಗಳು ತಮ್ಮ ಜವಾಬ್ದಾರಿಯನ್ನ ಅವರು ಮೆರೆಯುವಂಥದ್ದು ಇದು ನೈತಿಕವಾಗಿ ಸರಿಯಾದ ವಿಚಾರವೇ ಹೌದು. ಹಾಗಾಗಿ ಅವರಲ್ಲಿ ನೈತಿಕತೆ ಅನ್ನೋದಿದ್ರೆ, ಯಾರಲ್ಲಿ ವ್ಯವಹಾರ ಸಂಸ್ಥೆಗಳಲ್ಲಿ ನೈತಿಕತೆ ಅನ್ನೋದಿದ್ರೆ ಅದನ್ನ ಅವರು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಗಳನ್ನು ಸ್ವೀಕರಿಸೋದ್ರ ಮೂಲಕ, ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಓರಿಯೆಂಟೆಡ್ ಪ್ರೋಗ್ರಾಮ್ಗಳನ್ನ ಮಾಡೋದ್ರ ಮೂಲಕ, ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟಿವಿಟೀಸ್ಗಳನ್ನ ಹಮ್ಮಿಕೊಳ್ಳೋದ್ರ ಮೂಲಕ ಅವರು ಅದನ್ನ ವ್ಯಕ್ತಪಡಿಸಬೇಕು ಅನ್ನೋದನ್ನ ಈ ರೀತಿ ಹೇಳ್ತಾರೆ. ಮುಂದೆ
ಇನ್ನೊಂದು ವಾದ ಏನಪ್ಪಾ ಅಂದ್ರೆ ಪಬ್ಲಿಕ್ ಎಕ್ಸ್ಪೆಕ್ಟೇಷನ್ ಅಂದ್ರೆ ಸಾರ್ವಜನಿಕವಾಗಿ ಇರುವಂತಹ ಅಪೇಕ್ಷೆಗಳು ಏನಿದಾವೆ ಅವುಗಳು ಕೂಡ ಏನಪ್ಪಾ ಅಂದ್ರೆ ಸಂಸ್ಥೆಗಳು ಹೆಚ್ಚಿನ ಜವಾಬ್ದಾರಿಯನ್ನು ಸ್ವೀಕರಿಸಬೇಕು ಅಂತ. ಯಾಕೆ ಅಂತ ಅಂದಾಗ ನೋಡಿ, ಸಂಸ್ಥೆಗಳ ಬಳಿ ಹಣ ಇದೆ, ಸಂಸ್ಥೆಗಳ ಬಳಿ ಜನ ಇದೆ, ಸಂಸ್ಥೆಗಳ ಬಳಿ ಒಟ್ಟಾಗಿ ಕೆಲಸ ಮಾಡುವಂತಹ ಸಾಮರ್ಥ್ಯ ಇರುವಂತಹ ತಜ್ಞರಿದ್ದಾರೆ ಮತ್ತು ಅವ್ರ ಹತ್ರ ಒಳ್ಳೆ ಟ್ಯಾಲೆಂಟೆಡ್ ಮ್ಯಾನೇಜ್ಮೆಂಟ್ ಅಥವಾ ಮ್ಯಾನೇಜರ್ಸ್ ಇದ್ದಾರೆ. ಸೊ ಹಾಗಾಗಿ ಒಂದು ಕಡೆ ಹಣ, ಒಂದು ಕಡೆ ಜ್ಞಾನ, ಒಂದು ಕಡೆ ಅನುಭವ ಮತ್ತು ಉತ್ತಮ ವ್ಯಕ್ತಿಗಳು ಮತ್ತು ಅನುಭವ ಇವೆಲ್ಲವೂ ಇವೆಲ್ಲದರಿಂದ ಅವರು ಹೆಚ್ಚಿನ ಕೆಲಸ ಕಾರ್ಯಗಳನ್ನು ಮಾಡಬಹುದು. ಅವರು ಹೆಚ್ಚು ಜವಾಬ್ದಾರಿಗಳನ್ನು ಸ್ವೀಕರಿಸಬೇಕು. ಅವರಿಂದ ಸಮಾಜಕ್ಕೆ ಹಲವಾರು ಒಳ್ಳೆಯ ಯೋಜನೆಗಳನ್ನ, ಕಾರ್ಯಕ್ರಮಗಳನ್ನ ಮಾಡುವುದಕ್ಕೆ ಅವರಿಗೆ ಅವಕಾಶ ಇದೆ. ಹಾಗಾಗಿ ಅವರು ಕೈ ಕಟ್ಕೊಂಡು ಕೂತ್ಕೊಂಡ್ರೆ ಸಮಾಜಕ್ಕೆ ಅದರಿಂದ ಬಹಳ ತೊಂದರೆ ಆಗ್ತದೆ. ಸೊ they have to take more responsibility because they have various resources. They have management resource, they have human resource, they have power, they have money. Okay, so they have technology with them. So once they start using these things not only for their personal profit gain but also for the social well-being of the society, then they can do wonders. Okay, they can solve a lot of social problems. Okay, so through that we can improve the conditions in the society. So hagagi people expect the organizations to do more. Okay, so and we should not let them down. Hagagi ee sarvajanika ಅಪೇಕ್ಷೆಗಳನ್ನ ನಾವು ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾರೆ ಬಿಡಿ, ನಾವು ಹಂಗಂತ ಮಾಡೋಕ್ಕಾಗುತ್ತಾ, ಅವ್ರು ಹೇಳ್ದಂಗೆಲ್ಲ ನಾವು ನಡ್ಕೊಳಕ್ ಆಗುತ್ತಾ ಅಂತ ನೀವು ತಾತ್ಸಾರ ಮನೋಭಾವವನ್ನು ತೋರ್ಬಾರ್ದು. ಹೊರತಾಗಿ ಅವರ ನಿರೀಕ್ಷೆಗಳನ್ನ ಹುಸಿ ಮಾಡದೆ ಅವರ ನಿರೀಕ್ಷೆಗಳಿಗೆ ತಕ್ಕ ಹಾಗೆ ನೀವು ಕೆಲಸ ಮಾಡಿ ತೋರಿಸಿದಾಗ ನಿಮ್ಮ ಬಗ್ಗೆ ಸಾರ್ವಜನಿಕವಾಗಿ ಉತ್ತಮವಾದಂತಹ ವಿಶ್ವಾಸ, ಅಭಿಪ್ರಾಯ ಮೂಡುತ್ತೆ. ಸೊ ಹಾಗಾಗಿ ಪಬ್ಲಿಕ್ ಎಕ್ಸ್ಪೆಕ್ಟೇಷನ್ಸ್ ಏನಿದೆ ಅದಕ್ಕೆ ತಕ್ಕಂತೆ ನಾವು ನಡ್ಕೊಳ್ಬೇಕಾದಂತೂ ನಮ್ಮ ಬದ್ಧತೆ, ನಮ್ಮ ಜವಾಬ್ದಾರಿ ಕೂಡ ಅಂತ ಹೇಳ್ತಾರೆ. ಇನ್ನೊಂದು ಲಾಂಗ್ ರನ್ ಪ್ರಾಫಿಟ್ಸ್, ವೆರಿ ಇಂಪಾರ್ಟೆಂಟ್. ಇದು ನಾವು ಅಲ್ಪಾವಧಿಯಲ್ಲಿ ಲಾಭ ಗಳಿಸುವಂಥದ್ದು ಬೇರೆ, ದೀರ್ಘಾವಧಿಯಲ್ಲಿ ಲಾಭ ಗಳಿಸುವಂಥದ್ದೇ ಬೇರೆ ವಿಚಾರ. ಅಲ್ಪಾವಧಿಯಲ್ಲಿ ನಾವು ಲಾಭ ಗಳಿಸಬೇಕು ಅಂದ್ರೆ ಶೀಘ್ರಗತಿಯಲ್ಲಿ ನಾವು ಲಾಭವನ್ನು ಪಡಿಬೇಕು ಅಂದ್ರೆ ನೀವು ಅನೈತಿಕ ಮಾರ್ಗವನ್ನ ಅನುಸರಿಸಬಹುದು. ನೈತಿಕವಾಗಿ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಎಲ್ಲ ವರ್ಗಗಳ ಹಿತಾಸಕ್ತಿಯನ್ನ ಕಾಪಾಡಿಕೊಂಡು ನೀವು ವ್ಯವಹಾರವನ್ನ ಮಾಡ್ತೀವಿ ಅಂದಾಗ ಪ್ರಾರಂಭಿಕ ಹಂತದಲ್ಲಿ ನಿಮಗೆ ನಷ್ಟವೇ ಉಂಟಾಗಬಹುದು ಅಥವಾ ಲಾಭದ ಪ್ರಮಾಣ ಕಡಿಮೆ ಆಗಬಹುದು. ಬಟ್ ತದನಂತರದಲ್ಲಿ ನಿಧಾನವಾಗಿ ಹಂತ ಹಂತವಾಗಿ ನೀವು ಬೆಳಿತೀರಾ, ನಿಮ್ಮ ಲಾಭವೂ ಹೆಚ್ಚಾಗುತ್ತೆ ಮತ್ತೆ ಆ ಲಾಭ ಗಟ್ಟಿಯಾಗುತ್ತೆ. ಇನ್ ದ ಸೆನ್ಸ್ ಇಟ್ ವಿಲ್ ಬಿ ಎ ಡೆಫಿನೆಟ್ ಪ್ರಾಫಿಟ್ ದಟ್ ಯು ಆರ್ ಗೋಯಿಂಗ್ ಟು ರಿಸೀವ್ ಓವರ್ ಎ ಪೀರಿಯಡ್ ಆಫ್ ಟೈಮ್. ಸೊ ಹಾಗಾಗಿ ಅದು ನಿಮಗೆ ಬಹಳ ಪ್ರಯೋಜನವನ್ನು ತಂದುಕೊಡುತ್ತೆ ಹೊರತಾಗಿ ಅಲ್ಪಾವಧಿಯಲ್ಲಿ ಗಳಿಸುವಂತಹ ಹೆಚ್ಚಿನ ಲಾಭ ಅಲ್ಲ. ಸೊ ಹಾಗಾಗಿ ಪ್ಲೀಸ್ ವೇಟ್, ಬಿ ಎಥಿಕಲ್, ಅಸ್ಯೂಮ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂದ್ರೆ ಸಾರ್ವಜನಿಕ ಜವಾಬ್ದಾರಿಗಳನ್ನು ಸ್ವೀಕರಿಸಿ. ನೀವು ಉತ್ತಮ ಪ್ರಜೆ ಅಂದ್ರೆ ಬಿಸ್ನೆಸ್ ಆರ್ಗನೈಸೇಷನ್ ಇಸ್ ಎ ಗುಡ್ ಸಿಟಿಸನ್ ಆಫ್ ದ ಸೊಸೈಟಿ ಅನ್ನೋದನ್ನು ತೋರಿಸಿ. ಓಕೆ, ಸೊ ಇನ್ ರಿಟರ್ನ್ ಯು ವಿಲ್ ಗೆಟ್ ಲಾಟ್ ಆಫ್ ಬೆನಿಫಿಟ್ಸ್ ಅಂಡ್ ಒನ್ ಸಚ್ ಬೆನಿಫಿಟ್ ಇಸ್ ಲಾಂಗ್ ರನ್ ಪ್ರಾಫಿಟ್ಸ್, ದೀರ್ಘಾವಧಿಯಲ್ಲಿ ಗಳಿಸುವಂತಹ ಲಾಭಗಳಾಗಿರ್ತವೆ. ಸೊ ಇದು ಕೂಡ ನಿಮಗೆ ಲಾಭನೂ ಕೂಡ ಬರುತ್ತೆ, ಒಳ್ಳೆ ಹೆಸರು ಬರುತ್ತೆ, ಜನರಲ್ಲಿ ವಿಶ್ವಾಸ ಮೂಡುತ್ತೆ, ಸಾರ್ವಜನಿಕವಾಗಿ ನಿಮ್ಮ ಸಂಸ್ಥೆಗೆ ಗುಡ್ ವಿಲ್ ಕ್ರಿಯೇಟ್ ಆಗುತ್ತೆ. ಬಹಳ ಉಪಯೋಗಗಳು ನಿಮಗೆ ಇದಾವೆ. ಹಾಗಾಗಿ ನೀವು ಸಾಮಾಜಿಕ ಜವಾಬ್ದಾರಿಗಳನ್ನು ಸ್ವೀಕರಿಸಬೇಕು ಅನ್ನುವಂತಹ ಪರವಾದ ಇದೆ. ಸೊ ಇದು ಪರವಾದವಾದ್ರೆ ಸಾರ್ವಜನಿಕ ಕಾರ್ಪೊರೇಟ್ ಸಂಸ್ಥೆಗಳು ಸಾಮಾಜಿಕ ಜವಾಬ್ದಾರಿಗಳನ್ನು ಸ್ವೀಕರಿಸಬಾರದು ಅನ್ನುವಂತಹ ವಿರೋಧವಾದವೂ ಕೂಡ ಇದೆ. There is also an argument against assumption of corporate social responsibility of business. ಹಾಗಾದ್ರೆ ಅವು ಯಾವುದು ಅನ್ನೋದನ್ನ ನಾವು ಒಂದೊಂದಾಗಿ ಅರ್ಥ ಮಾಡ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಮೊದಲನೇದಾಗಿ ವಯೋಲೇಷನ್ ಆಫ್ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಆಬ್ಜೆಕ್ಟಿವ್ ಅಂತ ಅಂದ್ರೆ ಗರಿಷ್ಠ ಲಾಭ ಗಳಿಸುವಿಕೆಯ ಉದ್ದೇಶದ ವಿರುದ್ಧವಾದಂತಹ ಒಂದು ಕೆಲಸ ಇದು. ಯಾವುದು? ಸಾಮಾಜಿಕ ಜವಾಬ್ದಾರಿಯನ್ನು ಸ್ವೀಕರಿಸುವಂಥದ್ದು ಅಂತ. ಅಂದ್ರೆ ನಮ್ಮ ವ್ಯವಹಾರ ಮಾಡ್ತಾ ಇರುವಂತಹ ಉದ್ದೇಶ ಏನಿದೆ, ಲಾಭ ಗಳಿಸುವಂಥದ್ದು. ಬರೀ ಲಾಭ ಗಳಿಸುವಂಥದ್ದಲ್ಲ, ಅತಿ ಹೆಚ್ಚು ಲಾಭ ಗಳಿಸುವಂಥದ್ದು. ನೀವು ಲಾಭ ಗಳಿಸುವಂತಹ
ನಿಟ್ಟಿನಲ್ಲಿ ನಿಮ್ಮ ಯೋಜನೆಗಳನ್ನ ಕಾರ್ಯವೈಖರಿಯನ್ನ ನೀವು ರೂಢಿಸ್ಕೋಬೇಕೇ ಹೊರತಾಗಿ ಸಾಮಾಜಿಕ ಜವಾಬ್ದಾರಿಗಳನ್ನು ಸ್ವೀಕರಿಸಿ ಸಮಾಜವನ್ನ ಉದ್ಧಾರ ಮಾಡುವಂಥದ್ದು ನಿಮ್ಮ ಕೆಲಸ ಅಲ್ಲ. ದ ಮ್ಯಾನೇಜ್ಮೆಂಟ್ ಈಸ್ ಎ employees, paid employees, okay, and the money is given by shareholders, so they have to work in the interest of shareholders who have invested money. So they should not worry about what is happening in the society. They should not think of taking the social problems to their head ಅಂತ ಈ ವಾದ ಹೇಳುತ್ತೆ. ಅಂದ್ರೆ ಲಾಭ ಗಳಿಸುವಂತದ್ದಷ್ಟೇ, ಹೂಡಿಕೆದಾರರನ್ನು ತೃಪ್ತಿಪಡಿಸುವುದಷ್ಟೇ ನಿಮ್ಮ ಕೆಲಸ, ಹೊರತಾಗಿ ಸಮಾಜದ ಜವಾಬ್ದಾರಿಗಳನ್ನು ಸ್ವೀಕರಿಸೋದು ಅಲ್ಲ. ಅದರಿಂದ ನಿಮ್ಮ ಸಂಸ್ಥೆಗೆ ಕಷ್ಟಕರವಾಗುತ್ತೆ. ಯಾಕಂದ್ರೆ ನೀವು ಲಾಭ ಗಳಿಸದೆ ಹೋದ್ರೆ ನೀವು ವ್ಯವಹಾರವನ್ನ ಮುಚ್ಚಬೇಕಾಗ್ತದೆ, ನಿಲ್ಲಿಸಬೇಕಾಗುತ್ತೆ ಅನ್ನುವಂಥದ್ದನ್ನು ಹೇಳುತ್ತೆ. ಎರಡನೇದು, ಅದರ ಫಸ್ಟ್ ಪಾಯಿಂಟ್ ನ ಮುಂದುವರಿಸ್ತಾ, ಡೈಲ್ಯೂಷನ್ ಆಫ್ ಪರ್ಪಸ್. ನಿಮ್ಮ ಉದ್ದೇಶ ಏನು? ವ್ಯವಹಾರಕ್ಕೆ ನೀವು ಬಂದಂತಹ ಕಾರಣ ಏನು? ವಾಟ್ ಇಸ್ ದ ರೀಸನ್ ಫಾರ್ ಯು ಟು ಬಿ ಇನ್ ಬಿಸ್ನೆಸ್? ಅದು ಲಾಭ ಗಳಿಸುವಂಥದ್ದು. ಯು ಹ್ಯಾವ್ ಯುವರ್ ಓನ್ ಎಕನಾಮಿಕ್ ಅಬ್ಜೆಕ್ಟಿವ್ಸ್ ಬಿಹೈಂಡ್ ಇಟ್ ಅಲ್ವಾ? ಸೊ ಆರ್ಥಿಕ ಉದ್ದೇಶಗಳಿರ್ತವೆ. ಆರ್ಥಿಕ ಉದ್ದೇಶಗಳನ್ನ ಮರೆತು ನೀವು ಸಾಮಾಜಿಕ ಜವಾಬ್ದಾರಿಗಳನ್ನ ಯಾಕೆ ಚಿಂತೆ ಮಾಡ್ಕೋತೀರಾ? ಸಾಮಾಜಿಕ ಜವಾಬ್ದಾರಿನ ಈಡೇರಿಸೋದೇ ನಿಮ್ಮ ಉದ್ದೇಶವೇನೋ? ಅದನ್ನ ಸಾಮಾಜಿಕ ಜವಾಬ್ದಾರಿಯನ್ನ, ಸಮಾಜದ ಸಮಸ್ಯೆಗಳನ್ನ ಬಗೆಹರಿಸುವಂಥದ್ದು ಸರ್ಕಾರದ ಸಮಸ್ಯೆ. ಅದು ಸರ್ಕಾರ ಅಂತ ಒಂದು ಇದೆ, ಅದು ಆ ಕೆಲಸವನ್ನ ಮಾಡುತ್ತೆ, ನೀವ್ ಯಾಕೆ ಮಾಡ್ಬೇಕು ಅನ್ನುವಂತಹ ವಾದ ಇದಾಗಿರುತ್ತೆ. ಅಂದ್ರೆ ವ್ಯವಹಾರ ಸಂಸ್ಥೆಗಳ ಉದ್ದೇಶ ಆರ್ಥಿಕ ಉದ್ದೇಶಗಳಾಗಿರುತ್ತೆ. ಆ ಆರ್ಥಿಕ ಉದ್ದೇಶಗಳನ್ನ ಸಾಧಿಸುವಂತದ್ದಾಗಿರುತ್ತೆ. ಅದರ ಹೊರತಾಗಿ ಸಾಮಾಜಿಕ ಜವಾಬ್ದಾರಿಗಳನ್ನ ಸ್ವೀಕರಿಸುವಂಥದ್ದು, ಸಮಾಜದ ಸಮಸ್ಯೆಗಳ ಬಗ್ಗೆ ಕಾರ್ಯಕ್ರಮಗಳನ್ನು ರೂಪಿಸೋದು ಅಲ್ಲ. ಸೊ ಅದು ಉದ್ದೇಶದಿಂದ ದೂರ ಸರಿದಂತೆ ಅನ್ನುವಂತಹ ಇನ್ನೊಂದು ವಾದವನ್ನ ಮಾಡ್ತಾರೆ. ಮೂರನೇದು, ಎಸ್ಕಲೇಷನ್ ಆಫ್ ಕಾಸ್ಟ್ಸ್. ಅಂದ್ರೆ ಖರ್ಚುಗಳು ವಿಪರೀತವಾಗ್ತದೆ. ಹೌದು, ಸಾಮಾಜಿಕ ಜವಾಬ್ದಾರಿಗಳನ್ನ ಕಾರ್ಪೊರೇಟ್ ಸಂಸ್ಥೆಗಳು ತೆಗೆದುಕೊಂಡ್ರೆ ಸಾಮಾಜಿಕ ಜವಾಬ್ದಾರಿಗಳ ಪರವಾಗಿ ಹಲವಾರು ಯೋಜನೆಗಳನ್ನ ಕಾರ್ಯಕ್ರಮಗಳನ್ನ ರೂಪಿಸ್ತಾ ಬಂದ್ರೆ ಅವಕ್ಕೆಲ್ಲದಕ್ಕೂ ಹಣದ ವಿನಿಯೋಗವಾಗುತ್ತೆ. ಹಣ ಎಲ್ಲಿಂದ ಬರುತ್ತೆ? ಆದ್ರ ಹಣ ಸಂಸ್ಥೆಯಿಂದನೇ ಬರುತ್ತೆ. ಸೊ ಹಾಗಾಗಿ ಹೆಚ್ಚಿನ ಖರ್ಚುಗಳಿಗೆ ನೀವು ಅವಕಾಶವನ್ನ ಮಾಡಿಕೊಡ್ತಾ ಇದ್ದೀರಾ. ಸೊ ಆ ಖರ್ಚುಗಳು ನಿಮಗೆ ಮುಂದೆ ಒಂದು ದಿನ ಆರ್ಥಿಕವಾಗಿ ಹೊರೆ ಆಗಬಹುದು. ಇಟ್ ವಿಲ್ ಬಿ ಎ ಫೈನಾನ್ಷಿಯಲ್ ಬರ್ಡನ್ ಟು ಯು ಇಫ್ ಯು ಡು ನಾಟ್ ಚೆಕ್ ಯುವರ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟಿವ್ ಎಕ್ಸ್ಪೆಂಡಿಚರ್ಸ್. ಸೊ ಹಾಗಾಗಿ ಖರ್ಚುಗಳನ್ನ ಹೆಚ್ಚು ಮಾಡುವಂತಹ ಕಾರ್ಯ ಇದು. ಇದರಿಂದ ನಿಮಗೇನು ಅನುಕೂಲವಿಲ್ಲ, ಓಕೆ, ಇದರಿಂದ ನಿಮಗೆ ಹೊರೆ ಹೆಚ್ಚು ಅನ್ನುವಂತಹ ಮತ್ತೊಂದು ವಾದ ಇದಾಗಿರುತ್ತೆ. ಅನಂತರದಲ್ಲಿ ಟೂ ಮಚ್ ಆಫ್ ಪವರ್. ಟೂ ಮಚ್ ಆಫ್ ಪವರ್ ಅಂದ್ರೆ ಏನು? ನಾನೀಗ ಆಲ್ರೆಡಿ ಹೇಳಿದೆ, ವ್ಯವಹಾರ ಸಂಸ್ಥೆಗಳು ತುಂಬಾ ಪ್ರಬಲರಾಗಿದ್ದಾರೆ ಇವತ್ತಿನ ಕಾಲದಲ್ಲಿ. ಅವ್ರ ಹತ್ರ ಸಾಕಷ್ಟು ಹಣ ಇದೆ. ಇವತ್ತು ನಾವು ವ್ಯವಹಾರ ಸಂಸ್ಥೆಗಳು ಅಂದಾಗ ನಮ್ಮ ಮುಂದೆ ಇರುವಂತಹ ಸಣ್ಣ ಸಣ್ಣ ಸಂಸ್ಥೆಗಳನ್ನು ನೋಡಬಾರ್ದು. ಸಾವಿರಾರು ಕೋಟಿಗಳು, ಬಿಲಿಯನ್ ಗಟ್ಲೆ, ಟ್ರಿಲಿಯನ್ ಗಟ್ಲೆ ವ್ಯವಹಾರವನ್ನ ಮಾಡ್ತಾ ಇರುವಂತಹ ಸಂಸ್ಥೆಗಳು, ಗ್ಲೋಬಲ್ ಕಾರ್ಪೊರೇಷನ್ಸ್, ಮಲ್ಟಿನ್ಯಾಷನಲ್ಸ್ ಕಂಪನಿಗಳು ನಮ್ಮ ಮುಂದೆ ಇದೆ. ಸರ್ಕಾರಗಳನ್ನ ಅಲ್ಲಾಡಿಸುವಂತಹ, ಸರ್ಕಾರಗಳ ತೀರ್ಮಾನಗಳಲ್ಲಿ ಹಸ್ತಕ್ಷೇಪವನ್ನ ಮಾಡುವಂತಹ, ಸರ್ಕಾರದ ಬದ್ಧತೆಯನ್ನ ಪ್ರಶ್ನಿಸುವಂತಹ ಮಟ್ಟಕ್ಕೆ ಈ ವ್ಯವಹಾರ ಸಂಸ್ಥೆಗಳು ಬೆಳೆದಿದ್ದಾವೆ ಜಾಗತಿಕ ಮಟ್ಟದಲ್ಲಿ. ಹೀಗಿರಬೇಕಾದಾಗ ಅವರು ಆರ್ಥಿಕವಾಗಿ ಎಷ್ಟು ಪ್ರಬಲರಾಗಿದ್ದಾರೆ ಮತ್ತು ಅವರಿಗೆ ರಾಜಕೀಯ ಬೆಂಬಲವೂ ಕೂಡ ಹಲವಾರು ಸಂಸ್ಥೆಗಳಿಗೆ ಪಡೆದಿರ್ತಾರೆ. ಸೊ ಅಂತಹ ಸಂಸ್ಥೆಗಳು ಸಾಮಾಜಿಕ ಜವಾಬ್ದಾರಿಗಳನ್ನು ಸ್ವೀಕರಿಸಿ ಸಾಮಾಜಿಕವಾಗಿಯೂ ಕೂಡ ಅಧಿಕಾರವನ್ನು ಸ್ವೀಕರಿಸಿದ್ರೆ ಅವರನ್ನ ನಾವು ಪ್ರಶ್ನಿಸುವಂಥದ್ದು ಕಷ್ಟವಾಗುತ್ತೆ. ಯಾರನ್ನ? ವ್ಯವಹಾರ ಸಂಸ್ಥೆಗಳನ್ನ ಪ್ರಶ್ನಿಸುವಂಥದ್ದು ಕಷ್ಟವಾಗುತ್ತೆ. ಹಾಗಾಗಿ ಸಾಮಾಜಿಕ ಹಕ್ಕು ಅಥವಾ ಸಾಮಾಜಿಕವಾದಂತಹ ಅಧಿಕಾರ ಏನಿದೆ ಅದು ಅವರಿಂದ ದೂರ ಇಡುವಂಥದ್ದು ಒಳ್ಳೆಯದು. ಯಾಕಂದ್ರೆ ದೇ ಬಿಕಮ್ ಮೋರ್ ಪವರ್ಫುಲ್ ಬಿಕಾಸ್ ದೇ ಆಲ್ರೆಡಿ ಹ್ಯಾವ್ ಮನಿ ಪವರ್, ದೇ ಆಲ್ರೆಡಿ ಹ್ಯಾವ್ ಪೊಲಿಟಿಕಲ್ ಪವರ್. ಸೊ ಇಫ್ ಯು ಗಿವ್ ದೆಮ್ ಸೋಷಿಯಲ್ ಪವರ್, ಇಟ್ ಬಿಕಮ್ಸ್ ವೆರಿ ಡಿಫಿಕಲ್ಟ್ ಟು ಹ್ಯಾಂಡಲ್ ದ ಬಿಸ್ನೆಸ್ ಕಾರ್ಪೊರೇಷನ್ಸ್ ಅನ್ನುವಂತಹ ಮತ್ತೊಂದು ವಾದ. ಇದು ಸರಿಯೂ ಕೂಡ ಹೌದು. ವ್ಯವಹಾರ ಸಂಸ್ಥೆಗಳಿಗೆ ಈ ಸಾಮಾಜಿಕ ಅಧಿಕಾರವನ್ನು ಕೊಡುವಂಥದ್ದು ತಪ್ಪು. ಸಾಮಾಜಿಕ ಅಧಿಕಾರವೇ ಬೇರೆ ಒಂದು ಕೈಯಲ್ಲಿ ಇರುವಂಥದ್ದು ಒಳ್ಳೆಯದು ಅನ್ನುವಂಥದ್ದು ವಾದ. ಇದನ್ನ ಹೊರತುಪಡಿಸಿದರೆ ಲ್ಯಾಕ್ ಆಫ್ ಸ್ಕಿಲ್ಸ್, ಮತ್ತೊಂದು ವಾದ ಲ್ಯಾಕ್ ಆಫ್ ಸ್ಕಿಲ್ಸ್ ಅಂತ. ಅಂದ್ರೆ ಕೌಶಲ್ಯದ ಕೊರತೆ ಇದೆ ಅಂತ. ಯಾವ ಕೌಶಲ್ಯದ ಕೊರತೆ ಇದೆ ಅಂದ್ರೆ ಸಾಮಾಜಿಕ ಜವಾಬ್ದಾರಿಯಲ್ಲಿ ಸಮಾಜದಲ್ಲಿ ಆಗ್ತಾ ಇರುವಂತಹ ಸಮಸ್ಯೆಗಳನ್ನ ಪರಿಹರಿಸುವಂತಹ ಕೌಶಲ್ಯ ಇವ್ರಿಗೆ ಇರೋದಿಲ್ಲ.
ಇವ್ರಿಗೇನಿದ್ರು ವ್ಯವಹಾರದಲ್ಲಿ ಲಾಭ ಗಳಿಸೋದು ಹೇಗೆ, ವ್ಯವಹಾರದ ಸಮಸ್ಯೆಗಳನ್ನು ಬಗೆಹರಿಸೋದು ಹೇಗೆ, ವ್ಯವಹಾರದ ಪ್ರಗತಿಯನ್ನ ಮಾಡೋದು ಹೇಗೆ, ವ್ಯವಹಾರದ ಬೆಳವಣಿಗೆಯನ್ನ ಕಾಣೋದು ಹೇಗೆ, ಇಂತಹ ಪ್ರಶ್ನೆಗಳಿಗೆ ಅಂದ್ರೆ ಆರ್ಥಿಕ ಚಟುವಟಿಕೆಗಳಲ್ಲಿ ಆರ್ಥಿಕ ವಿಷಯಗಳಿಗೆ ಇವರಿಗೆ ಅನುಭವ ಇದೆ, ಕೌಶಲ್ಯ ಇದೆ. ಹೊರತಾಗಿ ಸಾಮಾಜಿಕ ಸಮಸ್ಯೆಗಳಿಗೆ ಅದನ್ನು ಬಗೆಹರಿಸುವಂತಹ ಕೌಶಲ್ಯಗಳು ಇವರ ಬಳಿ ಇಲ್ಲ. ಸೊ ಹಾಗಾಗಿ ಇವರು ಸಾಮಾಜಿಕ ಜವಾಬ್ದಾರಿಗಳನ್ನ ಸ್ವೀಕರಿಸಿ ಸಮಾಜದ ಸಮಸ್ಯೆಗಳನ್ನ ಪರಿಹರಿಸುವಂತ ನಿಟ್ಟಿನಲ್ಲಿ ಕಾರ್ಯಕ್ರಮಗಳನ್ನ ಮಾಡ್ತಾ ಹೊರಟ್ರೆ ಇವರು ಸೋಲ್ತಾರೆ, ಇವರು ಎಡವ್ತಾರೆ, ಇವರುಗಳು ಸಕ್ಸಸ್ಫುಲ್ ಆಗೋದಿಲ್ಲ. ಸೊ ಹಾಗಾಗಿ ಇವರು ಬಿಸ್ನೆಸ್ ಓರಿಯೆಂಟೆಡ್ ಆಗಿರೋದೇ ಒಳ್ಳೆಯದು. ಇವರು ವ್ಯವಹಾರಾತ್ಮಕವಾಗಿ ಅವರ ವ್ಯವಹಾರವನ್ನು ಮುಂದುವರಿಸೋದೇ ಒಳ್ಳೆಯದು. ಇವರು ಸಾಮಾಜಿಕ ಜವಾಬ್ದಾರಿಗಳನ್ನು ಸ್ವೀಕರಿಸುವ ಅವಶ್ಯಕತೆ ಇಲ್ಲ ಅನ್ನುವಂತಹ ಮತ್ತೊಂದು ವಾದವನ್ನು ಮಂಡಿಸ್ತಾರೆ. ನೆಕ್ಸ್ಟ್, ಲ್ಯಾಕ್ ಆಫ್ ಅಕೌಂಟಬಿಲಿಟಿ. ಲ್ಯಾಕ್ ಆಫ್ ಅಕೌಂಟಬಿಲಿಟಿ ಅಂದ್ರೆ ಬದ್ಧತೆಯ ಕೊರತೆ ಇದೆ ಅಂತ. ಯಾವ ಬದ್ಧತೆಯ ಕೊರತೆ ಅಂದ್ರೆ ಸಾಮಾಜಿಕ ಜವಾಬ್ದಾರಿಗಳನ್ನು ಸ್ವೀಕರಿಸಿ ಸಮಾಜದ ಸಮಸ್ಯೆಗಳಿಗೆ ಪರಿಹರಿಸುವಂತಹ ಅಥವಾ ಸಮಸ್ಯೆಗಳನ್ನು ಬಗೆಹರಿಸುವಂತಹ ಒಂದು ಬದ್ಧತೆ ಇವರಿಗೆ ಇರೋದಿಲ್ಲ. ಹೌದು, ಆ ಬದ್ಧತೆ ನಾವು ಸರ್ಕಾರವನ್ನು ನಡೆಸ್ತಾ ಇರುವಂತಹ ಅಧಿಕಾರದಲ್ಲಿರುವಂತಹ ಸರ್ಕಾರಗಳಲ್ಲಿ ಕಾಣಬಹುದು. ಯಾಕಂದ್ರೆ ನಾವು ಸಮಸ್ಯೆಗಳನ್ನ ಬಗೆಹರಿಸ್ತೀವಿ ಅಂತ ಅಧಿಕಾರಕ್ಕೆ ಬಂದಿರ್ತಾರೆ, ಅದನ್ನ ಅವರು ನಡ್ಕೊಳ್ಬೇಕಾಗುತ್ತೆ. ಇಲ್ಲದೆ ಹೋದ್ರೆ ಜನಾಭಿಪ್ರಾಯ ಮುಂದಿನ ದಿನಗಳಲ್ಲಿ ಚುನಾವಣೆ ಆದಾಗ ಅವರ ವಿರುದ್ಧ ಹೋಗುತ್ತೆ. ಇವರಿಗೆ ಯಾವ ಬದ್ಧತೆ ಇದೆ? ಇವರಿಗೆ ಯಾವ ಬದ್ಧತೆಯೂ ಇರುವುದಿಲ್ಲ. ಅಂದ್ರೆ ಸಾಮಾಜಿಕ ಬದ್ಧತೆ ಇವರಲ್ಲಿ ಕಾಣುವುದಿಲ್ಲ. ಇವರಿಗೆ ಕೇವಲ ಆರ್ಥಿಕ ಬದ್ಧತೆಗಳು ಮಾತ್ರ ಇರ್ತವೆ. ನಾವು ಯಾಕೆ ಲಾಭ ಗಳಿಸಿಲ್ಲ, ಸಂಸ್ಥೆಯಲ್ಲಿ ಯಾಕೆ ನಷ್ಟ ಆಗಿದೆ ಅಂತ ಪ್ರಶ್ನೆ ಕೇಳೋರು ಇರ್ತಾರೆ. ನೀವು ಯಾಕೆ ಸಾಮಾಜಿಕ ಜವಾಬ್ದಾರಿನ ಮೆರೆದಿಲ್ಲ ಅಂತ ನಿಮ್ಗೆ ನೋ ಶೇರ್ ಹೋಲ್ಡರ್ ವಿಲ್ ಕ್ವಶನ್ ಯು ಅಲ್ವಾ. ಹಾಗಾಗಿ ಸೋಷಿಯಲ್ ಅಕೌಂಟಬಿಲಿಟಿ ವಿಲ್ ಬಿ ಮಿಸ್ಸಿಂಗ್ ಇನ್ ಬಿಸ್ನೆಸ್ ಆರ್ಗನೈಸೇಷನ್ ರಾದರ್ ದನ್ ಎಕನಾಮಿಕ್ ಅಕೌಂಟಬಿಲಿಟಿ ವಿಲ್ ಬಿ ಆಲ್ವೇಸ್ ಬಿ ಪ್ರೆಸೆಂಟ್ ಅಂಡ್ ಇಟ್ ವಿಲ್ ಬಿ ಕ್ವಶನ್ಡ್ ಎವ್ರಿ ಟೈಮ್. So hence the management, the owners of business organization should go in terms of business, should go in terms of fulfilling their economic accountability rather than thinking about the social accountability which will always not be there in the business organization ಅನ್ನೋದಂತ ನಾವು ತಿಳ್ಕೊಳ್ಬೇಕಾಗ್ತದೆ. ಓಕೆ, ಇನ್ನೊಂದು ಲ್ಯಾಕ್ ಆಫ್ ಬ್ರಾಡ್ ಪಬ್ಲಿಕ್ ಸಪೋರ್ಟ್ ಅಂದ್ರೆ ಸಾಮೂಹಿಕವಾಗಿ ಇವರಿಗೆ ಸಾರ್ವಜನಿಕರಿಂದ ಸಿಗಬೇಕಾದಂತಹ ಸಹಾಯ ಸಿಗೋದಿಲ್ಲ. ಯಾಕೆ ಸಾರ್ವಜನಿಕರು ಒಳ್ಳೆ ಕೆಲಸ ಮಾಡೋದಕ್ಕೆ ಬಿಸ್ನೆಸ್ ಆರ್ಗನೈಸೇಷನ್ ಬಂದಾಗ ನೆರವು ಕೊಡೋದಿಲ್ಲ, ಸಹಕಾರ ಕೊಡೋದಿಲ್ಲ ಅಂದಾಗ ದೇ ಟೇಕ್ ಇಟ್ ನೆಗೆಟಿವ್ಲಿ ಅಲ್ವಾ. ಇವ್ರು ಯಾಕೆ ಈ ಒಂದು ಒಳ್ಳೆ ಕೆಲಸ ಮಾಡಕ್ ಬಂದಿದ್ದಾರೆ, ಇದರಿಂದನೂ ಕೂಡ ಏನಾದ್ರೂ ಇವ್ರು ಲಾಭ ಮಾಡ್ಕೋತಾರ, ಇವರು ಸಂಸ್ಥೆಗೆ ಪ್ರಮೋಷನ್ಗೋಸ್ಕರ ಬಂದಿದ್ದಾರೆ, ಇವ್ರ ಕಂಪನಿ ಮಾರ್ಕೆಟಿಂಗ್ಗೋಸ್ಕರ ಇವ್ರು ಬಂದಿದ್ದಾರೆ, ಇವ್ರು ನಮ್ಗೇನು ಒಳ್ಳೆ ಕೆಲಸ ಮಾಡೋದಕ್ಕೆ ಬಂದಿಲ್ಲ ಅಲ್ವಾ. ಈ ರೀತಿಯಾದಂತಹ ನೆಗೆಟಿವ್ ಆಸ್ಪೆಕ್ಟ್ಸ್ಗಳು ಮುಂದೆ ಬಂದಾಗ ಸಾಮಾನ್ಯವಾಗಿ ಬಿಸ್ನೆಸ್ ಆರ್ಗನೈಸೇಷನ್ ಬಂಡವಾಳ ಹಾಕಿ ಮಾಡ್ತಾ ಇದ್ದಾರೆ ಅಂದ್ರೆ ಇದರಿಂದ ಏನೋ ಅವ್ರಿಗೆ ಇಂಡೈರೆಕ್ಟ್ ಆಗಿ ಪರ್ಸನಲ್ ಗೇನ್ ಇದೆ ಅನ್ನುವಂತಹ ಚಿಂತನೆಯನ್ನ ಸಾರ್ವಜನಿಕವಾಗಿ ವ್ಯಕ್ತವಾಗುತ್ತೆ. ಯಾಕಂದ್ರೆ ಅವರ ಬಿಸ್ನೆಸ್ ಆರ್ಗನೈಸೇಷನ್ ಅವರು ಪ್ರಾಫಿಟ್ ಮಾಡುವಂಥದ್ದೇ ಅವ್ರ ಉದ್ದೇಶ. ಅವ್ರು ಯಾಕೆ ಸಮಾಜದ ಒಳ್ಳೇದಕ್ಕಾಗಿ ಹಣ ಖರ್ಚು ಮಾಡ್ತಾರೆ ಅಲ್ವಾ. ಇದರಿಂದೇನು ಕೂಡ ಅವ್ರಿಗೇನೋ ಲಾಭ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಸಾರ್ವಜನಿಕವಾಗಿ ತಿಳ್ಕೊಂಡ್ರೆ ಸಾರ್ವಜನಿಕರ ಸಹಕಾರ ಅವ್ರಿಗೆ ಸಿಗೋದಿಲ್ಲ. ಹಾಗಾಗಿ ಅವರು ಸಾರ್ವಜನಿಕ ಕಾರ್ಯಕ್ರಮಗಳು, ವ್ಯವಹಾರ ಸಂಸ್ಥೆಗಳು ಅನ್ಕೊಂಡಾಗ ಅವು ಯಶಸ್ವಿ ಆಗದೆ ಅವು ಫೇಲ್ ಆಗ್ತವೆ. ಸೊ ಇದು ಕೂಡ ಇನ್ನೊಂದು ವಾದ, ಯಾಕೆ ಸಾಮಾಜಿಕ ಜವಾಬ್ದಾರಿಯನ್ನ ಸ್ವೀಕರಿಸಬಾರ್ದು ಅಂತ. ಮತ್ತೊಂದು ವಾದ, ಯಾಕೆ ವ್ಯವಹಾರ ಸಂಸ್ಥೆಗಳು ಸಾಮಾಜಿಕ ಜವಾಬ್ದಾರಿಯನ್ನು ಸ್ವೀಕರಿಸಬಾರ್ದು ಅಂದ್ರೆ ರೆಸ್ಪಾನ್ಸಿಬಿಲಿಟಿ ಆಫ್ ಗವರ್ನಮೆಂಟ್. ಅದು ಸರ್ಕಾರದ ಜವಾಬ್ದಾರಿ. ಸರ್ಕಾರ ಸಾಮಾಜಿಕ ಸಮಸ್ಯೆಗಳನ್ನ ಪರಿಹರಿಸುವಂಥದ್ದು ಅವರ ಕರ್ತವ್ಯ. ಅದನ್ನ ನಾವ್ಯಾಕೆ ಮಾಡ್ಬೇಕು? ಸೊ ನಾವು ಸಾಮಾಜಿಕ ಜವಾಬ್ದಾರಿಗಳನ್ನ ತೆಗೆದುಕೊಂಡು ಸಾಮಾಜಿಕ ಸಮಸ್ಯೆಗಳಿಗೆ ಪರಿಹಾರವನ್ನ ನಾವು ಕಂಡುಕೊಳ್ತಾ ಕೂತ್ಕೊಂಡ್ರೆ ಸರ್ಕಾರಕ್ಕೆ ಏನ್ ಕೆಲಸ ಇರುತ್ತೆ? They will not have any role to play. Government will not have any duty to do. If we solve all the problems, so let them do their duty, we shall do our duty. ನಮ್ ಕೆಲಸ ನಾವು ಮಾಡೋಣ, ಅವ್ರ ಕೆಲಸ ಅವ್ರು ಮಾಡ್ಲಿ. ನಮ್ ಕೆಲಸ ಮಾಡೋದಾದ್ರೆ ಏನು, ನಾವು ವ್ಯವಹಾರ ಮಾಡೋದು ನಮ್ ಕೆಲಸ, ಅದನ್ನ ನಾವು ಚೆನ್ನಾಗಿ ಮಾಡೋಣ, ನಾವು ಲಾಭ ಗಳಿಸೋಣ, ನಾವು ಹೆಚ್ಚಿನ ಮಾರಾಟ ಮಾಡೋಣ, ಗ್ರಾಹಕರಿಗೆ ಒಳ್ಳೆ ಉತ್ಪನ್ನಗಳನ್ನ ಕೊಡೋಣ, ಅದು ನಮ್ಮ ಜವಾಬ್ದಾರಿ, ಅದನ್ನ ನಾವು ಮಾಡೋಣ. ಅದನ್ನ ಬಿಟ್ಬಿಟ್ಟು ಸಾಮಾಜಿಕ ಸಮಸ್ಯೆಗಳನ್ನ ಪರಿಹರಿಸುವಂಥದ್ದು, ಸಾಮಾಜಿಕ ಜವಾಬ್ದಾರಿಗಳನ್ನ ಸ್ವೀಕರಿಸುವಂಥದ್ದು ನಾವ್ಯಾಕೆ ಮಾಡ್ಬೇಕು ಅನ್ನುವಂತಹ ಮತ್ತೊಂದು ವಾದವನ್ನ ನಾವಿಲ್ಲಿ ಕಾಣಬಹುದು. ಓಕೆ, ಸೊ
ಅದಾದ ನಂತರದಲ್ಲಿ ಕಾನ್ಫ್ಲಿಕ್ಟಿಂಗ್ ಕನ್ಸಿಡರೇಷನ್ ಆಫ್ ಪ್ರೈವೇಟ್ ಮಾರ್ಕೆಟ್ ಮೆಕ್ಯಾನಿಸಮ್ ಅಂಡ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಇದು ಆಲ್ರೆಡಿ ನಿಮಗೆ ಗೊತ್ತಿರುವಂತದ್ದೇ. ಏನಪ್ಪಾ ಅಂದ್ರೆ ಬಂಡವಾಳಶಾಹಿ ವ್ಯವಸ್ಥೆ, ಇದೆಲ್ಲ ನಾವು ಪ್ರೈವೇಟೈಸೇಷನ್ ಅತಿ ಹೆಚ್ಚಾಗಿ ನಾವು ನೋಡ್ತಾ ಇದ್ದೀವಿ. ಸೊ ಸರ್ಕಾರದ ಪಾತ್ರ, ಸಾರ್ವಜನಿಕ ಸರ್ಕಾರ ಸಂಸ್ಥೆಗಳ ಪಾತ್ರ ಬಹಳ ಕಡಿಮೆ ಇದೆ, ಹೊರತಾಗಿ ಪ್ರೈವೇಟ್ ಮನಿ ಇಸ್ ರನ್ನಿಂಗ್ ದ ಎಕಾನಮಿ ಅನ್ನೋದು ನಮ್ಗೆ ಗೊತ್ತಿದೆ. ಸೊ ಹಾಗಾಗಿ ಕ್ಯಾಪಿಟಲಿಸ್ಟಿಕ್ ಎಕಾನಮಿನಲ್ಲಿ ದೇ ಆಲ್ವೇಸ್ ಬಿ ವರಿಡ್ ಅಬೌಟ್ ದರ್ ಪ್ರಾಫಿಟ್ಸ್, their growth and development of their investment. ಆಗಿರಬೇಕಾದಾಗ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಬಗ್ಗೆ ದೇ ಡೋಂಟ್ ಕೇರ್, ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಬಗ್ಗೆ ದೇ ಆರ್ ನಾಟ್ ವರೀಡ್. ಸೊ ಹಾಗಿರಬೇಕಾದಾಗ ದೇ ಆರ್ ಟೂ ಡಿಫರೆಂಟ್ ಎಂಡ್ಸ್, ಅವೆರಡು ಕೊನೆಗಳಾಗಿರ್ತವೆ, ಅವುಗಳನ್ನು ಸೇರಿಸುವಂತಹ ಕೆಲಸ ಮಾಡಬೇಡಿ. ಸೊ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇಸ್ ದ ಅದರ್ ಎಂಡ್ ಅಂಡ್ ದಿ ಪ್ರೈವೇಟ್ ಆರ್ಗನೈಸೇಷನ್ಸ್ who are there for making running business and making money with private investment, okay, they are on the other end. So never bring them together. ಅವರಿಬ್ಬರನ್ನು ಸೇರಿಸುವಂತ ಕೆಲಸ ಮಾಡಬೇಡಿ, ಅದು ಸರಿ ಹೋಗೋದಿಲ್ಲ, ಅದು ಅವರ ಉದ್ದೇಶಗಳ ವಿರುದ್ಧವಾದಂತಹ ಒಂದು ಕೆಲಸ ಅಂತ ಇಲ್ಲಿ ನಾವು ಕಾಣಬಹುದಾಗಿರುತ್ತೆ. ಓಕೆ, ಸೊ ಲಾಸ್ಟ್ ಪಾಯಿಂಟ್, ಮಾರ್ಕೆಟ್ ಮೆಕ್ಯಾನಿಸಮ್, ಡಿಸ್ರಿಗಾರ್ಡ್ ಆಫ್ ಮಾರ್ಕೆಟ್ ಮೆಕ್ಯಾನಿಸಮ್ ಅಂತ. ಮಾರ್ಕೆಟ್ ಮೆಕ್ಯಾನಿಸಮ್ ಅಂದಾಗ ಇಲ್ಲಿ ಮಾರುಕಟ್ಟೆ ವ್ಯವಸ್ಥೆ ಅಂತ. ಸೊ ಮಾರುಕಟ್ಟೆ ವ್ಯವಸ್ಥೆ ರನ್ಸ್ ಆನ್ ದಿ ಫೋರ್ಸಸ್ ಆಫ್ ಮಾರ್ಕೆಟ್. ಯಾವ್ದಪ್ಪ ಅಂದ್ರೆ ಡಿಮ್ಯಾಂಡ್ ಅಂಡ್ ಸಪ್ಲೈ ಫೋರ್ಸಸ್. ಓಕೆ, ಸೊ ಆಗಿರ್ಬೇಕಾದಾಗ ಅಲ್ಲಿ ನಾವು ಏನ್ ಮಾಡ್ಬೇಕಾಗತ್ತೆ, ಆ ಮಾರುಕಟ್ಟೆ ವ್ಯವಸ್ಥೆ ತಕ್ಕ ಹಾಗೆ, ಅಂದ್ರೆ ಬೇಡಿಕೆ ಮತ್ತು ಪೂರೈಕೆಯ ಚಟುವಟಿಕೆಗಳ ತಕ್ಕ ಹಾಗೆ ನಾವು ಕೆಲಸ ಮಾಡೋದು ಉತ್ತಮವಾದಂಥದ್ದು. ಅದನ್ನ ಬಿಟ್ಟುಬಿಟ್ಟು ನಾವು ಇಂಟರ್ಫಿಯರೆನ್ಸ್ ನ ಮಾಡೋದಕ್ಕೆ ಹೋದ್ರೆ, ನಾವು ಹಸ್ತಕ್ಷೇಪವನ್ನು ಮಾಡೋದಕ್ಕೆ ಹೋದಾಗ ಅದು ಮಾರುಕಟ್ಟೆ ವ್ಯವಸ್ಥೆಯ ವಿರುದ್ಧವಾದಂತಹ ಒಂದು ಕೆಲಸವಾಗಿರುತ್ತೆ. ಸೊ ಹಾಗಾಗಿ ಅದನ್ನ ಮಾಡದೇನೆ ನೈಜ ಮಾರುಕಟ್ಟೆಯನ್ನ ಕಾರ್ಯನಿರ್ವಹಣೆ ಮಾಡೋದಕ್ಕೆ ನಾವು ಅವಕಾಶ ಮಾಡಿಕೊಡೋದು ಒಳ್ಳೆಯದು. ಸೊ ಹಾಗಾಗಿ ಹಸ್ತಕ್ಷೇಪ ಬೇಡ. ಲೆಟ್ ದ ಬಿಸ್ನೆಸ್ ಆರ್ಗನೈಸೇಷನ್ ಡು ನಾಟ್ ಇಂಟರ್ವೀನ್ ಇನ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಅಂತ ಹೇಳ್ತಾರೆ. ಓಕೆ, ಅಂಡ್ ಲಾಸ್ಟ್ ಪಾಯಿಂಟ್ ಇಸ್ ಆರ್ಬಿಟರಿ ಪವರ್ ಟು ಬಿಸ್ನೆಸ್ ಮೆನ್ ಅಂತ. ಅಂದ್ರೆ ಅದು ಅವನಿಗೆ ಅಂದ್ರೆ ವ್ಯವಹಾರ ಉದ್ಯಮಿಗೆ ಬಿಟ್ಟಂತಹ ಒಂದು ಸ್ವ ನಿರ್ಧಾರದ ವಿಚಾರ. ಸೊ ಅದು ಅವನ ಸ್ವಇಚ್ಛೆಗೆ ಬಿಟ್ಟಂತಹ ವಿಚಾರ. ಸೊ ಅವನು ಅದರ ಬಗ್ಗೆ ವೈಯಕ್ತಿಕವಾಗಿ ತೀರ್ಮಾನ ತಗೋಬೇಕೆ ಹೊರತು ಅವನ ವ್ಯವಹಾರ ಸಂಸ್ಥೆಯಲ್ಲಿ ನೈತಿಕತೆ ಎಷ್ಟಿರಬೇಕು, ಅವನ ಸಾಮಾಜಿಕ ಜವಾಬ್ದಾರಿನ ಎಷ್ಟು ಮರಿಬೇಕು ಅನ್ನುವಂಥದ್ದು ಅವನ ವೈಯಕ್ತಿಕ ವಿಚಾರಕ್ಕೆ ಬಿಟ್ಟಂತ ವಿಚಾರ, ಹೊರತಾಗಿ ನೀವು ಅವನ ಮೇಲೆ ಬಲವಂತವಾಗಿ ಸಾಮಾಜಿಕ ಜವಾಬ್ದಾರಿಗಳನ್ನ ಸ್ವೀಕರಿಸಬೇಕು ಅಂತ ಹೇರುವಂಥದ್ದು ತಪ್ಪು. Okay, so you cannot force a businessman or a management of an organization to assume social responsibility. It should be his own personal decision to participate in social responsible activities. So you should not force them to do ಅಂತ ಹೇಳ್ತಾರೆ. ಸೊ ಆಗುವುದು ಕೂಡ ಹೌದು, ಈ ಪಾಯಿಂಟ್ ನಿಜ ಕೂಡ ಹೌದು. ಯಾರನ್ನೋ ಬಲವಂತವಾಗಿ ನೀವು ಒಳ್ಳೆ ಕೆಲಸ ಮಾಡಿ ಅಂತ ಮಾಡಿಸುವಂಥದ್ದು ತಪ್ಪಾಗುತ್ತೆ, ಹೊರತಾಗಿ ಅವ್ರನ್ನ ನಾವು ಪರಿವರ್ತನೆ ಮಾಡಬೇಕು. ಅವರ ಮನಸ್ಸಿಗೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಮಾಡೋದು ಒಳ್ಳೆಯದು ಅಂತ ಗಮನಕ್ಕೆ ತರಬೇಕು. ಅವರ ಮನ ಪರಿವರ್ತನೆ ಆದರೆ, ಅವರ ಚಿಂತನೆಗಳಲ್ಲಿ ಬದಲಾವಣೆಗಳಾದರೆ, ಅವರು ಸಹಜವಾಗಿಯೇ ಸ್ವಇಚ್ಛೆಯಿಂದ ಬಂದು ಸಾಮಾಜಿಕ ಜವಾಬ್ದಾರಿಗಳನ್ನು ಸ್ವೀಕರಿಸಿ ಮಾಡಿದ್ರೆ ಅಂತಹ ಕಾರ್ಯಕ್ರಮಗಳು ಹೆಚ್ಚಾಗ್ತವೆ, ಹೊರತು ಬಲವಂತದಿಂದ ಮಾಡಿಸುವಂಥದ್ದು ಹೆಚ್ಚಾಗುವುದಿಲ್ಲ ಅನ್ನುವಂಥದ್ದು ಈ ಅಂಶದ ಅರ್ಥ. ಸೊ ಇಷ್ಟು ಪಾಯಿಂಟ್ಸ್ಗಳನ್ನ ಮೂಲಕ ವಿರೋಧವಾದಂತಹ ವಾದವನ್ನ ಮಂಡಿಸ್ತಾರೆ. ಸೊ ಹಾಗಾಗಿ ನಾವು ಈ ದಿನ ಎರಡನ್ನೂ ನೋಡಿದ್ದೀವಿ. ಈ ಚರ್ಚೆಯಲ್ಲಿ ಪರವಾದವನ್ನು ಕೇಳಿದ್ದೀವಿ, ವಿರೋಧವಾದವನ್ನು ಕೇಳಿದ್ದೀವಿ. ಸೊ ಹಾಗಾಗಿ ನಾನು ತೀರ್ಮಾನ ನಿಮಗೆ ಬಿಟ್ಟಿರ್ತೀನಿ. ಅಂದ್ರೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಸ್ವೀಕರಿಸಬೇಕಾ ಸ್ವೀಕರಿಸಬಾರ್ದಾ? ಕಾರ್ಪೊರೇಟ್ ಆರ್ಗನೈಸೇಷನ್ ಶುಡ್ ಅಸ್ಯೂಮ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಆರ್ ನಾಟ್. ಓಕೆ, you please think on these aspects and put forth your decision, okay, in your next class. Thank you.